ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿ ಋತು ಫಾಲ್ಗುಣ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು ತೃತೀಯ ತಿಥಿ ಚಿತ್ತಾ ನಕ್ಷತ್ರ. ಈ ದಿವಸ ಸಂಕಷ್ಟಹರ ಚೌತಿಯೂ ಇದೆ. ಮತ್ತು ಬಹಳ ವಿಶೇಷವಾದದ್ದು ಅಂದರೆ ಈ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಜಗತ್ಪ್ರಸಿದ್ಧಿ. ಅದು ಅಲ್ಲಿನ ತಿಪ್ಪೇರುದ್ರ ಸ್ವಾಮಿಗಳು ಅಂತ ಬಹಳ ವಿಶೇಷವಾದ ಗುರುಪರಂಪರೆಯಲ್ಲಿ ಎಷ್ಟೋ ಜನಕ್ಕೆ ಮಾರ್ಗದರ್ಶನ ಮಾಡಿ ಎಷ್ಟೋ ಭಕ್ತರನ್ನು ಅನುಗ್ರಹಿಸಿ ಬದುಕನ್ನು ತೋರಿಸಿಕೊಟ್ಟಂಥ ಮಹನೀಯರು. ಆ ಭಾಗದ ಜನರಿಗೆ ನಾವು ಹೇಗೆ ನಾವು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳನ್ನು ಶ್ರೀಧರ ಸ್ವಾಮಿಗಳನ್ನು ಕಾಣ್ತೀವೋ, ಈ ಶಿವಮೊಗ್ಗ ಬಳಿ ನಮ್ಮ ವರದಪುರ ವರದ ಯೋಗಿ ಅಂತ ನಾವು ಕಾಣ್ತೀವೋ, ಆ ರೀತಿಯಲ್ಲಿ ಈ ಚಳ್ಳಕೆರೆ ಭಾಗದಲ್ಲಿ ತಿಪ್ಪೇರುದ್ರ ಸ್ವಾಮಿಗಳನ್ನು ಕಾಣ್ತಾರೆ. ಅಷ್ಟು ನಂಬಿಕೆ. ಅಲ್ಲಿನ ಜಾತ್ರೆ ಜನಸಾಗರ ಸೇರಿರುತ್ತೆ. ಹಾಗೆ ಅವರ ಅನುಗ್ರಹ ಶಕ್ತಿ ಅಂಥದ್ದು. ಎಷ್ಟೋ ಅವರ ಹೆಸರನ್ನೇ ಮಕ್ಕಳಿಗೆ ಇಟ್ಬಿಡ್ತಾರೆ. ಆ ಭಾಗದಲ್ಲೆಲ್ಲ ತಿಪ್ಪೇಸ್ವಾಮಿ, ತಿಪ್ಪೇರುದ್ರ ಈ ರೀತಿಯ ಹೆಸರುಗಳನ್ನೇ ಇಟ್ಬಿಡ್ತಾರೆ. ಆ ಸ್ವಾಮಿಗೆ ಅಂದರೆ ಅವರು ತೋರಿಸಿದ ಮಾರ್ಗದರ್ಶನ ಅವರ ಕೃಪೆ, ಗುರುಕೃಪೆ ಅಂತ ಕರೀತಾರೆ. ಆ ರೀತಿಯದ್ದದು ಅಲ್ಲಿ ಹೋದವರಿಗೆ ಗೊತ್ತಾಗುತ್ತೆ. ಆ ಸ್ವಾಮಿಗಳು ಆಗಿನ ಕಾಲದಲ್ಲಿ 15ನೇ ಶತಮಾನದಲ್ಲಿ ಅವರ ಒಂದು ಕಾಲ, ಆಗಿನ ಕಾಲದಲ್ಲಿ ಕೆಲಸ ಕಾಯಕವೇ ಕೈಲಾಸ ಅಂತ ಏನು ಬಸವಣ್ಣವರು 12ನೇ ಶತಮಾನದಲ್ಲಿ ಹೇಳಿದ್ರು, ಅದರ ಪುನರುತ್ಥಾನ ಪುನರುಜ್ಜೀವನ ಅಂತೀವಲ್ಲ, ಆ ರೀತಿಯಲ್ಲಿ ಮಾಡಿದಂಥವರು ಈ ಸ್ವಾಮಿಗಳು. ಮಾಡಿದವನಿಗೆ ನೀಡು ಭಿಕ್ಷೆ ಅಂತ. ಕೆಲಸ ಮಾಡ್ತೀಯಾ ಅಂದರೆ ನಿಮಗೆ ಭಗವಂತ ಕೊಡ್ತಾನೆ, ಕೆಲಸ ಮಾಡಲಿಲ್ಲ ಅಂದರೆ ಪ್ರಯೋಜನ ಇಲ್ಲ, ಫಲ ಇಲ್ಲ ಅಂತ. ಹೀಗಾಗಿ ಪ್ರತಿಯೊಬ್ಬರನ್ನು ಬಂದಂಥ ಭಕ್ತರನ್ನು ಕಾಯಕಕ್ಕೆ ತೊಡಗಿಸ್ತಕ್ಕಂಥದ್ದು. ಏನೋ ನಾನು ಪವಾಡ ಪುರುಷ ಅಂತೆಲ್ಲ ಅಂತಾರೆ, ಆದರೆ ಆ ರೀತಿಯಲ್ಲಿ ಕರೀಬಾರ್ದು. ಅವರ ಮಾತೆ, ಅವರ ವಾಣಿಗೆ ಆ ಶಕ್ತಿ ಇತ್ತು. ಅವರು ಹೇಳಿದ್ದು ಏನು ಆಗ್ತಾ ಇತ್ತು ಅದನ್ನೇ ಹೇಳ್ತಾ ಇದ್ರು ಅವರು. ವಾಚಂ ಅರ್ಥೋನು ಧಾವತಿ ಅಂತ ಒಂದು ಮಾತಿದೆ. ಮಾತನ್ನೇ ಇಂಥ ಸಾಧುಗಳ ಮಾತನ್ನು ಆ ವಿಧಿಯೇ ಅನುಸರಿಸಿ ಬಿಡುತ್ತಂತೆ. ಆ ರೀತಿಯಲ್ಲಿ ಆ ಸ್ವಾಮಿಗಳು ಎಷ್ಟೋ ಜನಕ್ಕೆ ಮಾರ್ಗದರ್ಶನ ಮಾಡಿದಂಥವ್ರು, ಒಳ್ಳೆಯ ಸತ್ಕಾರ್ಯಗಳಲ್ಲಿ ತೊಡಗಿಸಿದಂಥವ್ರು. ಮುಖ್ಯವಾಗಿ ನಾವೆಲ್ಲ ಸಾಮಾನ್ಯವಾಗಿ ಏನು ಭಾವಿಸಿದ್ದೀವಿ ಅಂದರೆ, ಸ್ವಾಮೀಜಿ ಮತ್ತೊಂದು ಅಂದರೆ ಏನೋ ಅವರಿಂದ ಪವಾಡವನ್ನು ನಿರೀಕ್ಷೆ ಮಾಡ್ತೀವಿ, ಮತ್ತಿನ್ನೇನೋ ಒಂದು ಅಪೇಕ್ಷೆಯಿಂದ ಹೋಗ್ತೀವಿ. ಆದರೆ ಆ ಸ್ವಾಮಿಗಳು ಜನರ ಬದುಕಿಗೆ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಏನಪ್ಪ ಅಂದರೆ ನೀರು. ಬಹಳ ಆಗೆಲ್ಲ ಆ ಭಾಗದಲ್ಲಿ ನೀರಿನ ಕೊರತೆ ತುಂಬ. 5 ಕೆರೆಗಳನ್ನು ಕಟ್ಟಿಸಿದಿ ಅವರು ಸ್ವತಂತ್ರ, ಅವರೇ ಓಡಾಡಿ ಅವರೇ ಕೆಲಸವನ್ನು ಮಾಡಿ 4 ಜನಕ್ಕೆ ಹೇಗೆ ಕಟ್ಟಬೇಕು ಅನ್ನೋದನ್ನು ಮಾರ್ಗದರ್ಶನ ಮಾಡಿ ನೋಡಿ, ನಿಜವಾದ ಧರ್ಮ ಕಾರ್ಯ ಇದು. ಊರುಗಳನ್ನು ನಿರ್ಮಾಣ ಮಾಡಿ ಅಲ್ಲಿನ ಸ್ವಚ್ಛತೆಯ ಬಗ್ಗೆ ಅವರಿಗೆ ಅರಿವನ್ನು ಕೊಟ್ಟು ನೀರಿನ ಆಶ್ರಯ ಮಾಡಿಕೊಟ್ಟು ಎಷ್ಟೋ ಜನಕ್ಕೆ ನೀರಿಲ್ಲದೆ ತತ್ತರಿಸಿ ಹೋಗಿಬಿಡ್ತಾಯಿದ್ರು. ಅಂಥವಾಗ ಆ ಭಾಗದಲ್ಲಿ 5 ಕೆರೆಗಳನ್ನು ಅವರ ಒಂದು ಮಾರ್ಗದರ್ಶನದಲ್ಲಿ ನಿರ್ಮಾಣವಾಗುತ್ತೆ. ಎಂಥ ಪುಣ್ಯ ಕಾರ್ಯ ಅಂತ. ಹಿಂದೆಲ್ಲ ಧರ್ಮ ಕಾರ್ಯಗಳು ಅಂತಂದರೆ ಈ ರೀತಿಯಲ್ಲಿ ತಲತಲಾಂತರದವರೆಗೆ ಆ ಕಾರ್ಯ ಉಳಿಬೇಕು, ತನ್ಮೂಲಕ ಅದು ಮತ್ತೊಬ್ಬರಿಗೆ ಮಾರ್ಗದರ್ಶನವೂ ಆಗಬೇಕು. ಆ ರೀತಿಯಲ್ಲಿ ಸ್ವಾಮಿಗಳು ಅವರ ಶಕ್ತಿಯೂ ಹಾಗೇ ಇತ್ತು. ಅವರು ಒಂದು ಬಾರಿ ಒಂದು ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದಾರೆ ಅಂದರೆ ಸಾವಿರಾರು ಮಂದಿ ಅದಕ್ಕೆ ತೊಡಗಿಬಿಡ್ತಾಯಿದ್ರು. ಆ ರೀತಿಯ ಶಕ್ತಿ ಅವರದ್ದು, ಗುರುಶಕ್ತಿ. ಹಾಗೆ ಬೆಳೆದವರು ಮತ್ತು ಎಷ್ಟೋ ಜನರ ಬದುಕಿಗೆ ದಾರಿ ದೀಪವಾದವರು ಅಂಥ ಮಹನೀಯರ ಈ ದಿವಸ ಜಾತ್ರೋತ್ಸವಗಳು ನಡೀತಾ ಇದೆ. ಸುಮಾರು ದಿನಗಳ ಕಾಲ ನಡೆಯುತ್ತೆ. ಅಲ್ಲಿ ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ಭಕ್ತಸಾಗರ ಅದನ್ನು ನೋಡಿ ಕಣ್ತುಂಬಿಕೊಂಡು ಧನ್ಯನಾದೆ ಅಂತ ಒಂದು ಧನ್ಯತಾ ಭಾವನೆಯನ್ನು ಅಲ್ಲಿ ವ್ಯಕ್ತಪಡಿಸ್ತಾರೆ. ಅಂಥ ಒಂದು ವಿಶೇಷವಾದದ್ದು. ಹತ್ತಿರ ಇದ್ದವರು ಹೋಗಿ ಆ ದರ್ಶನ ಮಾಡಬಹುದು. ಅಂತೂ ಆ ಸ್ವಾಮಿಗಳ ಆ ಒಂದು ಕ್ಷೇತ್ರ ದರ್ಶನ, ಆ ಕ್ಷೇತ್ರ ದರ್ಶನವೇ ಎಷ್ಟೋ ಜನ ಉದ್ಯೋಗ ಇಲ್ಲ ಅಂದವರು ಅಲ್ಲಿಗೆ ಹೋಗಿ ಬಂದುಬಿಟ್ರೆ ಕೆಲಸ ಆಗಿಬಿಡುತ್ತೆ. ಹಾಗೆ ಮಾಡಿದವನಿಗೆ ನೀಡು ಭಿಕ್ಷೆ ಅನ್ನೋದು ಅವರ ಇದು ವರ. ಹೀಗಾಗಿ ಕೆಲಸ ಇಲ್ಲ ಅಂದವರು ಒಂದು ಸಲ ಅಲ್ಲಿಗೆ ಹೋಗಿ ಬಂದುಬಿಟ್ರೆ ಯಾವುದೋ ಒಂದು ದಾರಿ ಸಿಕ್ಬಿಡುತ್ತೆ ಅವರಿಗೆ. ಆ ರೀತಿಯ ಒಂದು ಫಲ ಇದೆ ಆ ಕ್ಷೇತ್ರದಲ್ಲಿ. ಹೀಗಾಗಿ ಹತ್ತಿರದವ್ರು ಸಾಧ್ಯವಾದರೆ ಹೋಗಿ ಬನ್ನಿ. ಇಲ್ಲ ಸ್ಮರಣೆ ಮಾಡಿದ್ರು ಸಾಕಾಗುತ್ತೆ. ಈ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರ. ಒಂದು ಸಲ ಅಂಥವರ ಸ್ಮರಣೆ ಮತ್ತು ಆ ಕೃಪೆ, ಅನುಗ್ರಹ ಅದು ಬೇಕು ನಮಗೆ. ಹಾಗಾಗಿ ಅವರ ಸ್ಮರಣೆ ಹಾಗೂ ಭಕ್ತಿ ಇವುಗಳನ್ನು ನಾವು ಸಮರ್ಪಿಸಬೇಕು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.